ಹಾಸನಾಂಬೆ ಅಂತ ಯಾಕೆ ಹೆಸರು ಬಂತು ಅಂತ ತಿಳ್ಕೋಬೇಕು ಅನಿಸಿದ್ರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಹಿಂದೆ ಹಾಸನವನ್ನು ಸಿಂಹಾಸನಪುರಿ ಅಂತ ಕರೆಯಲಾಗುತ್ತಿತ್ತು. ಆದಿಶಕ್ತಿ ಸ್ವರೂಪಿಣಿ ಹಾಸನಾಂಬೆ ಇಲ್ಲಿ ನೆಲೆಸಿದ್ದರಿಂದ ಹಾಸನ ಅಂತ ಹೆಸರು ಬಂತು. ಹಾಸನಾಂಬೆ ಆದಿಶಕ್ತಿಯ ಸ್ವರೂಪವಾಗಿದ್ದು ಹುತ್ತದ ರೂಪದಲ್ಲಿ ನೆಲೆಸಿದ್ದಾಳೆ. ಸಪ್ತಮಾತೃಕೆಯರಾದ ಬ್ರಾಹ್ಮೀದೇವಿ, ಮಹೇಶ್ವರಿ, ವೈಷ್ಣವಿ, ವಾರಾಹಿ, ಇಂದ್ರಣಿ ಮತ್ತು ಚಾಮುಂಡಿ ವಾರಣಾಸಿಯಿಂದ ದಕ್ಷಿಣಾಭಿಮುಖವಾಗಿ ಪ್ರಯಾಣ ಮಾಡುತ್ತಿದ್ದಾಗ ಇಲ್ಲಿ ಬಂದು ನೆಲೆಸಿದ್ದರು. ಅವರಲ್ಲಿ ವೈಷ್ಣವಿ, ವಾರಾಹಿ ಮತ್ತು ಇಂದ್ರಾಣಿ ಈ ಮೂವರು ಹಾಸನಾಂಬೆಯ ರೂಪದಲ್ಲಿ ಹುತ್ತದಲ್ಲಿ ನೆಲೆಸಿದರು. ಉಳಿದ ಮೂವರು ದೇವಾಲಯದ ಹತ್ತಿರವಿರುವ ದೇವಗಿರಿ ಹೊಂಡದಲ್ಲಿ ಬಾವಿಗಳಾದರು. ಮತ್ತು ಚಾಮುಂಡಿ ದೇವಿಯು ಹಾಸನದಿಂದ 40 ಕಿಲೋಮೀಟರ್ ದೂರದಲ್ಲಿ ನೆಲೆಸಿದ್ದರು.